ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಚರ್ಚೆಗಳನ್ನ ಪಕ್ಕಕ್ಕಿಟ್ರೆ ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ಗೂ ಮತ್ತು ಬಿಜೆಪಿಗೂ ಬಹಳ ಪ್ರತಿಷ್ಠೆಯಾಗಿದೆ. 2 ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನುವಂತಹ ಶತ ಪ್ರಯತ್ನದಲ್ಲಿ 2 ಪಕ್ಷಗಳಿದೆ. ನಾಳೆಯಿಂದ ಮತ್ತಷ್ಟು ರಂಗೇರಲಿದೆಯಂತೆ ಬೈ ಎಲೆಕ್ಷನ್ ಅಖಾಡ. ಕಾರಣ ಘಟಾನುಘಟಿ ನಾಯಕರೆಲ್ಲ ಕ್ಷೇತ್ರದಲ್ಲಿ ಬೀಡು ಬಿಡ್ತಾರೆ. ದಾವಣಗೆರೆ, ಬಾಗಲಕೋಟೆಗೆ ಘಟಾನುಘಟಿ ನಾಯಕರ ಎಂಟ್ರಿ ಆಗ್ತಾ ಇರೋದ್ರಿಂದ ಮತ್ತಷ್ಟು ಚುನಾವಣೆಯ ಕಾವು ಜಾಸ್ತಿ ಆಗುತ್ತೆ ಅಂತ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ 2 ಕ್ಷೇತ್ರಗಳಿಗೆ ಡಜನ್ ಸಚಿವರಿಗೆ ಉಸ್ತುವಾರಿ ಕೊಟ್ಟಿದ್ದಾರಂತೆ ಸಿಎಂ ಮತ್ತು ಡಿಸಿಎಂ. ನಾಳೆಯಿಂದ 8 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ನಿರಂತರ ಪ್ರಚಾರದಲ್ಲೇ ಇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮೊದಲಿಗೆ ಬಾಗಲಕೋಟೆ, ತದನಂತರದಲ್ಲಿ ದಾವಣಗೆರೆಯಲ್ಲಿ ಕ್ಯಾಂಪೇನ್ ಮಾಡೋದಕ್ಕೆ ಸಿಎಂ ನಿರ್ಧಾರ ಮಾಡಿದ್ದಾರೆ. ಸಿಎಂ ಪ್ರಕಾರ ದಾವಣಗೆರೆ ಸಮಸ್ಯೆ ಇಲ್ಲ, ಬಾಗಲಕೋಟೆಯಲ್ಲೇ ಸ್ವಲ್ಪ ಟಫ್ ಇದೆ ಕಾಂಪಿಟೇಷನ್ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಹಿಂಗಾಗಿ ಬಾಗಲಕೋಟೆಯಲ್ಲಿ 4 ದಿನ ಠಿಕಾಣಿ ಹೂಡೋ ಮೂಲಕ ಅಲ್ಲಿಯೇ ಪ್ರಚಾರ ಕಾರ್ಯ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ಲಾನ್ ರೂಪಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದು ಕಾಂಗ್ರೆಸ್ನ ಪ್ಲಾನಿಂಗ್ ಆದ್ರೆ ಬಿಜೆಪಿ ಪಾಳ್ಯದಲ್ಲೂ ಕೂಡ ಅನೇಕ ಪ್ಲಾನಿಂಗ್ಗಳಾಗ್ತಾ ಇದೆ. ಇತ್ತ ಬಿಜೆಪಿಯಿಂದಲೂ ಕೂಡ ನಾಳೆ ಘಟಾನುಘಟಿಗಳು ಕ್ಯಾಂಪೇನ್ ಮಾಡೋದಕ್ಕೆ ಸಿದ್ಧರಾಗ್ತಿದ್ದಾರೆ. 2 ಕ್ಷೇತ್ರಗಳಲ್ಲಿ ಗೆದ್ದು ಕಾಂಗ್ರೆಸ್ಗೆ ತಿರುಗೇಟು ಕೊಡೋದಕ್ಕೆ ಪ್ಲಾನ್ ರೂಪಿಸಿದೆ ಬಿಜೆಪಿ. ಆಡಳಿತ ವಿರೋಧಿ ಅಲೆ, ಕಾಂಗ್ರೆಸ್ ವಿರುದ್ಧ ಜನಾಕ್ರೋಶ ಇದೆ ಅಂತ ಸಾಬೀತುಪಡಿಸೋದಕ್ಕೆ ಇದೊಂದು ಅವಕಾಶ ಬಿಜೆಪಿಗೆ. ನಾಳೆಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಚಾರದಲ್ಲಿ ಭಾಗಿಯಾಗ್ತಾರಂತೆ. ಬಿಜೆಪಿ ಅಭ್ಯರ್ಥಿ ಪರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಅಬ್ಬರದ ಪ್ರಚಾರ ಮಾಡ್ತಾರೆ. ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಆಹ್ವಾನ ಕೊಟ್ಟಿದ್ದಾರಂತೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ. 2 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿ ಬನ್ನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಹೋಗಿದೆ. ಅದರಂತೆ ನಾಳೆ ಬರ್ತಿದ್ದಾರೆ. 2 ರಾಷ್ಟ್ರೀಯ ಪಕ್ಷಗಳಿಗೆ ಉಪಚುನಾವಣೆ ಪ್ರತಿಷ್ಠೆಯ ಕಣ ಆಗಿ ಮಾರ್ಪಾಡಾಗಿದೆ. ಹಾಗಾಗಿ ಏನಾಗುತ್ತೆ 2 ಕ್ಷೇತ್ರದಲ್ಲಿ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ನಾಳೆ 2 ಪಕ್ಷಗಳಲ್ಲೂ ಕೂಡ ಘಟಾನುಘಟಿ ನಾಯಕರೇ ಅಖಾಡದಲ್ಲಿ ಇರ್ತಾರೆ. ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತಾರೆ. ಬಿಜೆಪಿಗೆ ಮತ್ತೊಂದು ಸವಾಲ್ ಅಂದ್ರೆ 2 ಕ್ಷೇತ್ರಗಳನ್ನ ಗೆದ್ದು ಆಡಳಿತಾರೂಢ ಪಕ್ಷಕ್ಕೆ ಒಂದು ತಿರುಗೇಟು ಕೊಡಬೇಕು. ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವ್ರಿಗೂ ಕೂಡ ಒಂದು ರೀತಿ ಟಾಸ್ಕ್. ತಮ್ಮ ನಾಯಕತ್ವ 2 ಕ್ಷೇತ್ರಗಳನ್ನ ಗೆದ್ರೆ ಅವ್ರಿಗೊಂದು ಬೂಸ್ಟರ್ ಡೋಸ್ ಸಿಗುತ್ತೆ. ಈ ವಿರೋಧಿ ಬಣ ಏನಿದೆ ಬಿಜೆಪಿ ಪಾಳ್ಯದಲ್ಲಿ ಅವರ ಬಾಯನ್ನ ಸುಮ್ಮನಾಗಿಸ್ಕೊಳ್ಬಹುದು. ಬಿಜೆಪಿ ಹೈಕಮಾಂಡ್ ಅವ್ರ ಪರವಾಗಿರುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ಶತಾಯಗತಾಯ ಪ್ರಯತ್ನ ಮಾಡಿ 2 ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅಂತ ಇನ್ಫ್ಯಾಕ್ಟ್ ವಿಜೇಂದ್ರ ಅವರೇ ಪ್ಲಾನ್ ರೂಪಿಸ್ತಿದ್ದಾರೆ.